ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಕೂಡ ಶುಭೋದಯ. ನೀವು ನೋಡ್ತಿದ್ರ ಲಿಂಗರಾಜ್ ಕೊಟ್ಟೂರು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಿಂಗರಾಜ್. ಸ್ನೇಹಿತರೆ, ತಮ್ನಿಲ್ ನೋಡಿದ ತಕ್ಷಣ ಗೊತ್ತಾಗಿರ್ಬೋದು ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀನಿ ಏನು ಅಂತ ಹೇಳ್ಬಿಟ್ಟು. ಹೌದು ಸ್ನೇಹಿತರೆ, ಇವತ್ತು ಆ ಸಿನಿಮಾದ ಒಂದು ಟ್ರೈಲರ್ ನ ಬಗ್ಗೆ ನಾನು ಮಾತಾಡಕ್ಕೆ ಅಂತಾನೆ ಬಂದಿದ್ದೀನಿ. ಬನ್ನಿ ಸ್ನೇಹಿತರೆ, ಏನು ವಿಷಯ ಏನಂತ ಹೇಳ್ತೀನಿ. ವಿಡಿಯೋನ ಶುರು ಮಾಡೋಕೆ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಬರೀಬೇಡಿ. ನಿಮ್ಮ ಸಪೋರ್ಟ್ ಇಂದಾನೆ ನಾನು ಇಲ್ಲಿ ತನಕ ಬಂದಿರೋದು. ಹಾಗಾಗಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದೀನಿ. ಬನ್ನಿ ಸ್ನೇಹಿತರೆ, ಈಗ ಆಲ್ರೆಡಿ ಸಿನಿಮಾದ ಗೊತ್ತಿರೋ ಹಾಗೆ ನಿಮಗೆ ಈ ಡಿಸೆಂಬರ್ ತಿಂಗಳು ಅಂತಂದ್ರೆ ಒಂದು ಹಬ್ಬನೇ. ಕನ್ನಡ ಸಿನಿ ಫ್ಯಾನ್ಸ್ಗೆ ತುಂಬಾನೇ ಒಂದು ಹೆಚ್ಚುವರಿಯಲ್ಲಿ ಸಿನಿಮಾಗಳು, ಅದು ಸ್ಟಾರ್ ಸಿನಿಮಾಗಳು ಅಂತಂದ್ರೆ ಒಂದು ಹುಚ್ಚ ಆಗ್ಬಿಟ್ಟಿದೆ ಸ್ನೇಹಿತರೆ. ಯಾಕೆಂದ್ರೆ ಆ ಮಟ್ಟಕ್ಕೆ ಸಿನಿಮಾಗಳು ರಿಲೀಸ್ ಇದಾವೆ. ಯಾಕೆಂತಂದ್ರೆ ಈಗ 12ನೇ ತಾರೀಕು ಬರ್ಬೇಕಾಯ್ತು ಅಂತ ಡೆವಿಲ್ ಸಿನಿಮಾ ಡೇಟ್ ನ 11ಕ್ಕೆ ಅಂತಾನೆ ಫಿಕ್ಸ್ ಮಾಡ್ಕೊಂಡ್ಬಿಟ್ರು. ಇನ್ನು ಆ ಸಿನಿಮಾದ ಟ್ರೈಲರು, ಟೀಸರು ಅದ್ರ ಬಗ್ಗೆ ಬರುತ್ತೆ ಸ್ನೇಹಿತರೆ ಅಪ್ಡೇಟ್. ಈಗ ಆಲ್ರೆಡಿ ನೆನ್ನೆ ಒಂದು ಪೋಸ್ಟರ್ ನ ರಿಲೀಸ್ ಮಾಡಿದ್ದಾರೆ. ಯಾವ್ದಪ್ಪ ಅಂತಂದ್ರೆ ಟ್ರೈಲರ್ ಸೂನ್ ಅಂತ ಹೇಳ್ಬಿಟ್ಟು ಕಮಿಂಗ್ ಸೂನ್ ಅಂತ ಕೊಟ್ಟಿದ್ದಾರೆ ಟ್ರೈಲರ್. ಅದು ಕೂಡ ಈ ನೆಕ್ಸ್ಟ್ ವೀಕ್ ಇಲ್ಲಾಂದ್ರೆ ಈ ವಾರದಲ್ಲಿ ಬರ್ಬೋದು ಅಂತ ನನ್ನ ಅಭಿಪ್ರಾಯ ಸ್ನೇಹಿತರೆ. ಬಟ್ ಇದ್ರ ಜೊತೆಗೆ ಇನ್ನು 25ಕ್ಕೆ ರಿಲೀಸ್ ಆಗ್ಬೇಕಾಗಿರುವಂತ ಮಾರ್ಕ್ ಸಿನಿಮಾ ಕೂಡ, ಕಿಜಾ ಸುದೀಪ್ ಸರ್ ಅವರ ಒಂದು ಸಿನಿಮಾ ಕೂಡ, ಅದು ಕೂಡ ಬಹುಬೇಡಿಕೆ ಒಂದು ಸಿನಿಮಾ. ಹಾಗಾಗಿನೇ ಈ ಸಿನಿಮಾ ಕೂಡ ಒಂದು ಲೆವೆಲ್. ಇದು ಕೂಡ ಟೀಸರ್, ಟ್ರೈಲರ್ ಮತ್ತು ಸಾಂಗ್ಸ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇನ್ನು ಯಾವುದೇ ರೀತಿ ಸಿನಿಮಾ ತಂಡದಿಂದ ಅಪ್ಡೇಟ್ ಬಂದಿಲ್ಲ. ಬಟ್ ಆದ್ರೆ ಸಿನಿಮಾ ತಂಡದಿಂದ ಅಪ್ಡೇಟ್ ಬಂದೇ ಹೋದ್ರೆ ಒಂದೇ ಒಂದು ಯಾವ್ದಪ್ಪ ಅಂತಂದ್ರೆ ಸ್ನೇಹಿತರೆ 45 ಈ ಸಿನಿಮಾ ಬಂದ್ಬಿಟ್ಟು ಡಿಸೆಂಬರ್ 25 ಅಂತ ಅನೌನ್ಸ್ ಮಾಡಿದಾರೆ ಸ್ನೇಹಿತರೆ. ಈ ಸಿನಿಮಾ ಕೂಡ ಡಿಸೆಂಬರ್ 25ಕ್ಕೆ ಮಾರ್ಕ್ ನ ಜೊತೆಗೆ ಅಖಾಡ ಕಿಳಿಯಕ್ಕೆ ರೆಡಿ ಆಗ್ಬಿಟ್ಟಿದೆ ಸ್ನೇಹಿತರೆ. ಬಟ್ ಸಿನಿಮಾದ ಕಡೆಯಿಂದ ಸಾಂಗ್ ನ ಒಂದೇ ಒಂದು ಆಫರ್ ಟಫಾಂಗ್ ಅಂತ ಹೇಳಿ ಒಂದು ಸಾಂಗ್ ರಿಲೀಸ್ ಮಾಡಿದ್ರು. ನೋಡಿದ್ವಿ, ತುಂಬಾ ಚೆನ್ನಾಗಿತ್ತು. ಇನ್ನು ಈ ಸಿನಿಮಾದ ಬಗ್ಗೆ ನೆಕ್ಸ್ಟ್ ಅಪ್ಡೇಟ್ ಬಗ್ಗೆ ಏನಾದ್ರು ಹೇಳ್ಬೇಕು ಅಂತಂದ್ರೆ ಸ್ನೇಹಿತರೆ, ಟ್ರೈಲರ್ ನ ಬಗ್ಗೆ ಹೇಳ್ಬೇಕು ಅಂತ ತುಂಬಾ ಜನ ಕೇಳ್ತಾ ಇದ್ರೆ, ಅದಕ್ಕೋಸ್ಕರ ಹೇಳ್ತಾ ಇದೀನಿ. ಡಿಸೆಂಬರ್ 15ನೇ ತಾರೀಕು ಈ ಸಿನಿಮಾದ ಒಂದು ಟ್ರೈಲರ್ ನ ರಿಲೀಸ್ ಮಾಡೋದಕ್ಕೆ ಚಿತ್ರತಂಡ ಒಂದು ಪ್ಲಾನ್ ಅನ್ನ ಮಾಡ್ತಾ ಇದೆ. ಅದ್ರ ಬಗ್ಗೆ ಮೂಲತವಾಗಿ ಇನ್ನು ಯಾವುದೇ ರೀತಿ ಘೋಷಣೆ ಬಂದಿಲ್ಲ ಸ್ನೇಹಿತರೆ. ಬಂತು ಅಂದ್ರೆ ನಾನು ಆಟೋಮೆಟಿಕ್ಲಿ ನನ್ನ ಒಂದು ಕಮ್ಯುನಿಟಿ ಟ್ಯಾಬ್ ಪೋಸ್ಟ್ ನಲ್ಲಿ ಹಾಕಿರ್ತೀನಿ, ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ನೋಡಿ ಸ್ನೇಹಿತರೆ, ಈಗ ಯಾಕೆಂತಂದ್ರೆ ತುಂಬಾನೇ ಸಿನಿಮಾಗಳು ರಿಲೀಸ್ ಆದವು. ಹೋದ ವಾರ ನೋಡ್ದಂಗೆ 2 ಸಿನಿಮಾ, ಇನ್ನು ಅದ್ರ ಹಚ್ಚ ವಾರ 3-4 ಸಿನಿಮಾ. ಇನ್ನು ಈ ಒಂದು ಸಿನಿ ಫ್ಯಾನ್ಸ್ ಗಳಿಗೆ ಮತ್ತು ಅದರಲ್ಲೂ ಕನ್ನಡ ಸಿನಿ ಫ್ಯಾನ್ಸ್ ಗಳಿಗೆ ತುಂಬಾನೇ ಒಂದು ಡಿಸೆಂಬರ್ ಅನ್ನೋದು ತುಂಬಾನೇ ಒಂದು ರೋರಿಂಗ್ ಅಂತಾನೆ ಹೇಳ್ಬೇಕು. ಯಾಕೆಂದ್ರೆ ಆ ಒಂದು ಸ್ಟಾರ್ ಸಿನಿಮಾಗಳು ತುಂಬಾನೇ ಲೀಸ್ಟ್ ಆಗ್ಬಿಟ್ಟಿದೆ ಸ್ನೇಹಿತರೆ. 3 ಸ್ಟಾರ್ ಸಿನಿಮಾ. ಇನ್ನು ಹೊಸಬ್ರ ಸಿನಿಮಾಗಳು ಎಷ್ಟಿದಾವ ಗೊತ್ತಿಲ್ಲ, ನೋಡ್ಬೇಕು. ಹೊಸಬ್ರ ಸಿನಿಮಾನು ಬರ್ತದವೆ, ಜೊತೆಗೆ ಸ್ಟಾರ್ ಸಿನಿಮಾನು ಕೂಡ ರಿಲೀಸ್ ಆಗ್ತಿದಾವೆ. ಇದ್ರ ಜೊತೆಲಿ ಗೆಲ್ಲೋರು ಯಾರು ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಗೆ ಗೊತ್ತೇ ಇರುತ್ತೆ ಸ್ನೇಹಿತರೆ. ಬಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ನಮ್ಮ ಡಿ ಬಾಸ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಪ್ರೀತಿಯಾದ ದರ್ಶನ ಅಣ್ಣ, ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ನಾನು ನೆನಪು ಮಾಡ್ಕೊಳ್ತಾ ಇದೀನಿ. ಯಾಕಂದ್ರೆ ನೀವಿಲ್ದೆ ಈ ಒಂದು ಸಿನಿಮಾ ಪ್ರಚಾರ ನಮ್ಗೆ ನೋಡಕ್ ಆಗ್ತಿಲ್ಲ. ಯಾಕಂದ್ರೆ ಒಂದು ಟ್ರೈಲರ್ ಇವೆಂಟ್ ಬಂತಂದ್ರೆ ನಿಮ್ದು ಯಾವ ತರ ಒಂದು ಅದ್ದೂರಿ ಮಾಡ್ತೀರಿ, ನಮ್ಗೆ ಅದೇ ಒಂದು ಇದು ಇರೋದು. ಬಟ್ ಟ್ರೈಲರ್ ಇವೆಂಟ್ ನ ಇಷ್ಟನೇ ಅದು ಕೂಡ ಡೆವಿಲ್ ನ ಟೀಮ್ ಮಾಡುತ್ತೆ ಅಂತ ಒಂದು ಮಾತನ್ನ ಹೇಳಿದಾರೆ ಸ್ನೇಹಿತರೆ. ಹಾಗಾಗಿನೇ ಅದಕ್ಕೆ ನಾನು ತುಂಬಾನೇ ಕಾಯ್ತಾ ಇದ್ದೀನಿ. ಅದ್ರ ಜೊತೆಗೆ ಈ ಸಿನಿಮಾದ ನೆಕ್ಸ್ಟ್ ಟೀಸರ್ ಆಗಿರ್ಬೋದು, ಟ್ರೈಲರ್ ಆಗಿರ್ಬೋದು, ಯಾವುದೇ ರೀತಿನ ಅಪ್ಡೇಟ್ ಆಗಿಲ್ಲ. ಬಟ್ 45 ಸಿನಿಮಾದ ಬಗ್ಗೆ ಒಂದು ಅಪ್ಡೇಟ್ ಅನ್ನು ಬಂದಿತ್ತು. ಟ್ರೈಲರ್ ಬಗ್ಗೆ, ಟ್ರೈಲರ್ 15th ಅಂತ ಹೇಳಿದ್ದಾರೆ ಸ್ನೇಹಿತರೆ. ಡಿಸೆಂಬರ್ 25 ಸಿನಿಮಾ ರಿಲೀಸ್ ಆದ್ರೆ 15ನೇ ತಾರೀಕು ಅಷ್ಟೊತ್ತಿಗೆ ಟ್ರೈಲರ್ ತರಬೇಕು ಅಂತ ಅರ್ಜುನ್ ಜನ್ಯ ಅವರು ಒಂದು ಅಪ್ಡೇಟ್ ಅನ್ನ ಮಾಡಿದಾರೆ ಸ್ನೇಹಿತರೆ. ಬಟ್ ಏನಪ್ಪಾ ಅಂತಂದ್ರೆ ಈ ಸಿನಿಮಾದ ಇನ್ನಷ್ಟು ಸಾಂಗ್ಗಳು ಮತ್ತು ಟೀಸರ್ ಗಳನ್ನ ಬೇಗನೆ ರಿಲೀಸ್ ಮಾಡ್ಲಿ ಅಂತ ಹೇಳ್ಕೊಂತೀನಿ ಸ್ನೇಹಿತರೆ. ಯಾಕೆಂದ್ರೆ ಆಲ್ರೆಡಿ ಟೀಸರ್ ರಿಲೀಸ್ ಆಗಿದೆ 45 ಸಿನಿಮಾದು. ಬಟ್ ಆದ್ರೆ ಇನ್ನೂ ಹೆಚ್ಚಿನದಾಗಿ ಪ್ರಚಾರದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇನ್ನು ಬೇಕು. 45 ಸಿನಿಮಾದ ಬರೀ ಶಿವಣ್ಣ, ಉಪೇಂದ್ರ, ರಾಜ್ಬಿ ಶೆಟ್ಟಿ ಇರೋ ತಕ್ಷಣ ಸಿನಿಮಾ ಅಂತೆಲ್ಲ ಹೇಳ್ತಾ ಇರೋದು. ಸಿನಿಮಾ ಬೇಕು ಅಂತಂದ್ರೆ ಇನ್ನಷ್ಟು ಪ್ರಚಾರಗಳು ಬೇಕು, ಜನಗಳಿಗೆ ಗೊತ್ತಾಗಬೇಕು. ಇಲ್ಲ ಒಂದ್ ಕಡೆ ನನಗ್ ಗೊತ್ತಾಗಿರೋದೇನಪ್ಪ ಅಂತಂದ್ರೆ ತುಂಬಾ ಜನಕ್ಕೆ ಸ್ನೇಹಿತರೆ ಡಿಸೆಂಬರ್ 25 ಮಾರ್ಕ್ ಸಿನಿಮಾ ಬಗ್ಗೆ ಆಗ್ಲಿ, 45 ಸಿನಿಮಾ ಬಗ್ಗೆ ಆಗ್ಲಿ, ಇನ್ನು ಡೆವಿಲ್ ಸಿನಿಮಾ ಪ್ರಚಾರ ನಡೀತಾ ಇದೆ. ಹಾಗಾಗಿ ಒಂದಿಷ್ಟು ಜನ ಗೊತ್ತಾಗಿರ್ಬೋದು. ಇನ್ನು ಯಾಕಂದ್ರೆ ಈಗ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಅಂತಂದ್ರೆ ನಾನು ನಿರ್ದೇಶಕರಲ್ಲಿ ವಿನಂತಿ ಮಾಡೋದೇನಪ್ಪಾ ಅಂತಂದ್ರೆ ಇನ್ನು ಅತಿ ಹೆಚ್ಚು ಪ್ರಚಾರ ಮಾಡಬೇಕು ಸಿನಿಮಾಗಳ ಬಗ್ಗೆ ಅಂತ ನಾನು ಕೇಳ್ಕೊಂತೀನಿ ಸ್ನೇಹಿತರೆ. ಯಾಕೆಂತಂದ್ರೆ ನಮಗ್ ಗೊತ್ತಿರೋ ಹಂಗೆ ಬಹಳ ಜನ ಗೊತ್ತೇ ಇರಲ್ಲ. ನನಗೆ ನನ್ನ ಒಂದು ಸಹಪಾಠಿಸ್ಗೆ ನೀವು ತಿಳ್ಕೊಬಹುದು ಸ್ನೇಹಿತರೆ. ಯಾಕಂದ್ರೆ ನನ್ನ ಫ್ರೆಂಡ್ ಸರ್ಕಲ್ ನಲ್ಲಿ ಕೆಲವರಿಗೆ ಇದ್ರ ಬಗ್ಗೆ ಐಡಿಯಾನೇ ಇಲ್ಲ. ಯಾಕೆಂದ್ರೆ ಸಿನಿಮಾಗಳಿಂತ ರಿಲೀಸ್ ಆಗ್ತಾವ ಅನ್ನೋದ್ರ ಬಗ್ಗೆ ಯಾರು ಅದ್ರ ಬಗ್ಗೆ ನೋಡಲ್ಲ ಸ್ನೇಹಿತರೆ. ಹಾಗಾಗಿನೇ ಇನ್ನಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಕೆಲವೊಂದು ಟಿವಿ ಪ್ರೋಗ್ರಾಮ್ ನಲ್ಲಿ ಈ ಸಿನಿಮಾದ ಪ್ರಚಾರದ ಬಗ್ಗೆ ಇನ್ನಷ್ಟು ನಿರ್ದೇಶಕರು ಸ್ವಲ್ಪ ಯೋಚನೆ ಮಾಡ್ಬೇಕು, ನಿರ್ಮಾಪಕರು ಕೂಡ ಯೋಚನೆ ಮಾಡ್ಬೇಕು ಅಂತ ನನ್ನ ಒಂದು ಕಡೆಯಿಂದ
ಒಂದು ಅಭಿಪ್ರಾಯನ ಅವರಿಗೆ ತಿಳಿಸ್ಬೇಕು ಅಂತ ಹೇಳ್ತಿದ್ದೇನೆ. ಅಭಿಪ್ರಾಯನ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾಗಿನೇ ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ಯಾರ್ಯಾರು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಈ 3 ಸಿನಿಮಾದಲ್ಲಿ ಅತಿ ಹೆಚ್ಚಾಗಿ ಯಾವ ಸಿನಿಮಾಗೆ ಕಾಯ್ತಾ ಇದೀರಾ ಎಲ್ಲರೂ ಅಂತ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಡಿ ಬಾಸ್ ನ, ಡೆವಿಲ್ ನ, ಕಿಚ್ಚ ಸುದೀಪ್ ಸರ್ ಮಾರಕ ಅಥವಾ ಶಿವಣ್ಣ ಉಪೇಂದ್ರ ಅವರ 45 ಸಿನಿಮಾ ಅಂತ ನೀವೇ ಹೇಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ.